ನ್ಯೂಸ್18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಹಾವೇರಿ ಜಿಲ್ಲೆಯ ಪ್ರತಿನಿಧಿ ನಾಗರಾಜ್ ಮಾಕಾಪುರ್. ಧಾರವಾಡ ಹಾಲು ಒಕ್ಕೂಟದಿಂದ ಹಾವೇರಿ ಹಾಲು ಒಕ್ಕೂಟ ಪ್ರತ್ಯೇಕವಾಗಿ ಸುಮಾರು 4 ವರ್ಷಗಳು ಕೂಡ ಕಳೀತಾ ಬಂತು. ಆರಂಭದಿಂದಲೂ ನಷ್ಟವನ್ನು ಅನುಭವಿಸ್ತಾ ಬಂದಿರತಕ್ಕಂಥ ಈ ಒಂದು ಹಾವೇರಿ ಹಾಲು ಒಕ್ಕೂಟದ ಆಡಳಿತವನ್ನು ನಡೆಸುವಂಥದ್ದು ಕತ್ತಿಯ ಮೇಲೆ ನಡಿಗೆ ಅನ್ನುವ ರೀತಿಯಲ್ಲಿರ್ತದೆ. ಇಂಥ ಸಂದರ್ಭದಲ್ಲಿ ಕೂಡ ಈ ಒಂದು ಒಕ್ಕೂಟದ ಮೇಲೆ ಸಾಕಷ್ಟು ಸಾಲಾಗಿರ್ತಕ್ಕಂಥ ಆರೋಪಗಳು ಕೂಡ ಸದ್ಯಕ್ಕೆ ಕೇಳಿ ಬಂದಿರತಕ್ಕಂಥದ್ದು. ಆರಂಭದಲ್ಲಿ ಹಾವೇರಿ ಹಾಲು ಒಕ್ಕೂಟದಿಂದ ಏನು ಸಪ್ಲೈ ಆಗ್ತಕ್ಕಂಥ ಹಾಲಿನ ಪೌಡ್ರ್ ಪ್ಯಾಕೆಟ್ನ ತೂಕದಲ್ಲಿ ಕೂಡ ವ್ಯತ್ಯಾಸಗಳಾಗ್ತಾ ಇದೆ, ಒಂದಿಷ್ಟು ಆರೋಪಗಳು ಬಂತು. ಆ ಬಳಿಕವಾಗಿ ಏನು ಅಲ್ಲಿನ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜನಗೌಡ ಪಾಟೀಲ್ ಅವರು ಕೂಡ ಮಹಿಳಾ ಸಿಬ್ಬಂದಿಗಳ ಮೇಲೆ ಪ್ರಹಾರವನ್ನು ಮಾಡ್ತಾ ಇದ್ದಾರೆ, ಮುಂದೊಂದಿಷ್ಟು ಕಿರುಕುಳವನ್ನು ಕೊಡ್ತಾ ಇದ್ದಾರೆ ಅನ್ನುವ ರೀತಿಯಲ್ಲಿ ಕೂಡ ಒಂದು ಅನಾಮಧೇಯ ಪತ್ರದ ಮೂಲಕವಾಗಿ ಅದು ಬಹಿರಂಗಗೊಂಡಿತ್ತು. ಈಗ ಮತ್ತೊಂದು ಅನಾಮಧೇಯ ಪತ್ರ ಕೂಡ ಸದ್ಯಕ್ಕೆ ವೈರಲ್ ಆಗಿರ್ತಕ್ಕಂಥದ್ದು. ಅದು ಪ್ರಮುಖವಾಗಿ ಹಾವೇರಿ ಹಾಲು ಒಕ್ಕೂಟದಲ್ಲಿ ನಡೆದಿದೆ ಎನ್ನಲಾಗಿರ್ತಕ್ಕಂಥ ಸಾಕಷ್ಟು ಅವ್ಯವಹಾರಗಳ ಬಗ್ಗೆ ಈ ಒಂದು ಪತ್ರದಲ್ಲಿ ಉಲ್ಲೇಖವನ್ನು ಮಾಡಿರ್ತಕ್ಕಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಸುಮಾರು 18 ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ಈ ಪತ್ರ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಅಂಚೆಯ ಮೂಲಕವಾಗಿ ಸುಮಾರು ಹಾವೇರಿ ಹಾಲು ಒಕ್ಕೂಟದಲ್ಲಿ ಇರತಕ್ಕಂಥ ಹಾವೇರಿ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳ ಬಾಗಿಲಿಗೆ ಈ ಒಂದು ಪತ್ರವನ್ನು ರವಾನಿಸಿರ್ತಕ್ಕಂಥವು. ಅದರಲ್ಲಿ ಸುಮಾರು 18 ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ಪತ್ರದಲ್ಲಿ ಕೂಡ ಹಾವೇರಿ ಹಾಲು ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜನಗೌಡ ಪಾಟೀಲ್ ಅವರಾಗಿರ್ಬೋದು ಮತ್ತು ಇತ್ತೀಚೆಗೆ ಬಂದಿರತಕ್ಕಂಥ ವ್ಯವಸ್ಥಾಪಕ ನಿರ್ದೇಶಕರಾಗಿರ್ತಕ್ಕಂಥ ಪ್ರದೀಪ್ ಕುಮಾರ್ ಅವರ ಮೇಲೆ ಕೂಡ ಸಾಕಷ್ಟು ಗಂಭೀರವಾದಂಥ ಆರೋಪಗಳನ್ನು ಮಾಡಿರ್ತಕ್ಕಂಥದ್ದು. ಮೊದಲನೇದಾಗಿ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಹಾವೇರಿ ಹಾಲು ಒಕ್ಕೂಟಕ್ಕೆ ಏನು ಅಧ್ಯಕ್ಷರಾಗಿ ಬಂದ ನಂತರ ಮಂಜನಗೌಡ ಪಾಟೀಲ್ ಅವರು ಕೂಡ ಅವರ ಸರ್ಕಾರಿ ಕೆಲಸಗಳಿಗಾಗಿ ಓಡಾಟಕ್ಕೆ ಬಳಕೆ ಆಗ್ತಕ್ಕಂಥ ಕಾರಿನ ಟೆಂಡರನ್ನು ಕೂಡ ಕರೆಯದೆ ಒಂದು ಅನಧಿಕೃತವಾಗಿ ಆ ಕಾರಲ್ಲಿ ಓಡಾಟವನ್ನು ಮಾಡ್ತಾ ಇದ್ದಾರೆ ಎಂದು ಹೇಳಿ ಕೂಡ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈ ಒಂದು ಕಾರ್ನಲ್ಲಿ ಓಡಾಟವನ್ನು ಮಾಡಬೇಕಾದ್ರೆ ಅದಕ್ಕೆ ಟೆಂಡರನ್ನು ಕರಿಬೇಕು ಮತ್ತು ಇಂತಿಷ್ಟು ಟೆಂಡರ್ ಮೂಲಕವಾಗಿ ಅದನ್ನು ಇವರು ಓಡಾಟವನ್ನು ನಡೆಸಬೇಕು. ಆದರೆ ಈವರೆಗೂ ಕೂಡ ಯಾವುದೇ ಟೆಂಡರ್ ಪ್ರಕ್ರಿಯೆಯನ್ನು ಕೂಡ ಕರೆದಿಲ್ಲ. ಈಗಾದರೂ ಕೂಡ ಡ್ರೈವರ್ ಸಂಬಳವನ್ನು ಕೂಡ ನೀಡ್ತಾ ಇವರು ಈ ರೀತಿಯಾದಂಥ ಓಡಾಟವನ್ನು ಮಾಡ್ತಾ ಇದ್ದಾರೆ ಮತ್ತು ಅದೇ ಕಾರಣ ಮೂಲಕವಾಗಿ ಇವರು ಕುಟುಂಬಸ್ಥರವನ್ನು ಸೇರಿಕೊಂಡು ಮಲೆಮಹದೇಶ್ವರ ಬೆಟ್ಟ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಈ ರೀತಿಯಾದಂಥ ಪ್ರೇಕ್ಷಣೀಯ ಸ್ಥಳಗಳಿಗೆ ಕೂಡ ಇವರು ಓಡಾಟವನ್ನು ಮಾಡ್ತಾ ಇದ್ದಾರೆ. ಇದರಿಂದವಾಗಿ ಸಹಕಾರಿ ಸಂಘಕ್ಕೆ ಕೂಡ ಭಾಳಷ್ಟು ನಷ್ಟವನ್ನು ಅನುಭವಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗ್ತದೆ ಅಂತೇಳಿ ಕೂಡ ಒಂದಿಷ್ಟು ಆರೋಪವನ್ನು ಮಾಡಿರ್ತಕ್ಕಂಥದ್ದು ಮತ್ತು ಸರ್ಕಾರದಿಂದ ಮಂಜೂರಾಗಿರ್ತಕ್ಕಂಥ UHP ಪ್ಲಾಂಟನ್ನು ಕೂಡ ಇವರು ಸರಿಯಾಗಿ ನಿರ್ವಹಣೆ ಮಾಡದೆ ಇರೋದರಿಂದಾಗಿ ಅದನ್ನು KMFಗೆ ಇವರು ಬಿಟ್ಟುಕೊಟ್ಟಿರ್ತಕ್ಕಂಥದ್ದು ಒಂದಿಷ್ಟು ನಷ್ಟಕ್ಕೆ ಕಾರಣವಾಗಿದೆ. ಮತ್ತು ಹಾಲಿನ ಪೌಡ್ರ್ ಪ್ಯಾಕೆಟನ್ನು ಸಪ್ಲೈ ಮಾಡ್ತಕ್ಕಂಥ ವಾಹನಗಳ ಟೆಂಡರನ್ನು ಕೂಡ ಕರಿಬೇಕಾಗಿತ್ತು. ಆದರೆ ಅದು ಕೂಡ ಟೆಂಡರನ್ನು ಕೂಡ ಕರೆಯದೆ ಇವರು ಒಂದಿಷ್ಟು ತಮಗೆ ಬೇಕಾಗಿರ್ತಕ್ಕಂಥ ವ್ಯಕ್ತಿಗಳ ಜೊತೆ ಶಾಮೀಲ್ ಹಾಕಿಕೊಂಡು ಇವರು ಆ ವಾಹನಗಳ ಮೂಲಕವಾಗಿ ಈಗಾಗಲೇ ಸಪ್ಲೈಯನ್ನು ಮಾಡ್ತಾ ಇದ್ದಾರೆ ಒಂದಿಷ್ಟು ಅಂತೇಳಿ ಕೂಡ ಆರೋಪವನ್ನು ಸದ್ಯಕ್ಕೆ ಮಾಡಿರ್ತಕ್ಕಂಥದ್ದು. ಮತ್ತು ಈ ರೀತಿಯಾಗಿ 7ನೇ ವೇತನವನ್ನು ಕೂಡ ಬಿಡುಗಡೆಯನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ ಕೂಡ ಆ ವೇತನವನ್ನು ಬಿಡುಗಡೆ ಮಾಡಬೇಕಾದ್ರೆ ನೌಕರರಿಂದ ಇಂತಿಷ್ಟು ಅಂತೇಳಿ ಕೂಡ ಹಣವನ್ನು ಪಡೆದಿದ್ದಾರೆ ಒಂದಿಷ್ಟು ಅಂತೇಳಿ ಕೂಡ ಉಲ್ಲೇಖವನ್ನು ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಸಾಕಷ್ಟು ಆರೋಪಗಳನ್ನು ಮಾಡಿರ್ತಕ್ಕಂಥ ಅನಾಮಧೇಯ ಪತ್ರದಲ್ಲಿ ಸದ್ಯಕ್ಕೆ ಇದು ಕೂಡ ಜಿಲ್ಲೆಯಲ್ಲಿ ಸಾಕಷ್ಟು ಚರ್ಚೆಗೆ ಹುಟ್ಟಾಕಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಯಾವ ಒಂದು ವ್ಯಕ್ತಿಯ ಹೆಸರನ್ನು ಕೂಡ ನಮೂದನ್ನು ಮಾಡದೆ ಅನಾಮಧೇಯ ವ್ಯಕ್ತಿಯ ಹೆಸರಲ್ಲಿ ಈ ಒಂದು ಪತ್ರವನ್ನು ಬರೆದಿರ್ತಕ್ಕಂಥದ್ದು ಯಾರು ಎಂಬುದನ್ನು ಕೂಡ ಸದ್ಯಕ್ಕೆ ಇನ್ನೂ ಕೂಡ ಚರ್ಚೆಗೆ ಕಾರಣವಾಗಿರ್ತಕ್ಕಂಥದ್ದು. ಮತ್ತು ಚುನಾವಣೆಯ ಸ್ಪರ್ಧೆಗೆ ಇವರು ಕಂಟೆಸ್ಟನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ ಕೂಡ ಚುನಾವಣೆಯ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಆ ಬಳಿಕವಾಗಿ ಇವರು ಚುನಾವಣೆಯನ್ನು ಎದುರಿಸಿ ಜಯಬೇರಿಯಾಗಿ ಅಧಿಕಾರವನ್ನು ಅನುಭವಿಸ್ತಾರೆ ಹೇಳಿ ಕೂಡ ಒಂದು ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಮತ್ತು ಹೊಸ ಆಡಳಿತ ಭವನ ಉದ್ಘಾಟನೆ ಸಂದರ್ಭದಲ್ಲಿ ಕೂಡ ಅವರ ಕುಟುಂಬಸ್ಥರು ಹಾವೇರಿಗೆ ಬಂದಂಥ ಸಂದರ್ಭದಲ್ಲಿ ಅವರ ಏನು ವಸತಿಯ ವ್ಯವಸ್ಥೆಯನ್ನು ಕೂಡ ಹಾವೇರಿ ಹಾಲು ಒಕ್ಕೂಟದ ಏನು ಹಣದಲ್ಲೇ ಕೂಡ ಇವರು ಖರ್ಚನ್ನು ಮಾಡಿರ್ತಕ್ಕಂಥದ್ದು ಮತ್ತು ಅದರಲ್ಲೂ ಕೂಡ ಲಕ್ಷಾಂತರ ರೂಪಾಯಿ ಹಣವನ್ನು ವಹಿಸಿಕೊಂಡು ಇವರು ಕೂಡ ಖರ್ಚನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಅದರಿಂದ ಕೂಡ ಹಾವೇರಿ ಹಾಲು ಒಕ್ಕೂಟಕ್ಕೆ ನಷ್ಟವನ್ನು ಅನುಭವಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮತ್ತು ಅಕೌಂಟ್ ಆಫೀಸರ್ ಆಗಿರ್ತಕ್ಕಂಥ ರವಿ ಜಗ್ಗಲ್ ಅವರನ್ನು ಕೂಡ ಇವರು ನೇಮಕವನ್ನು ಮಾಡಿರ್ತಕ್ಕಂಥದ್ದು ಮತ್ತು ಇವರು ಕೂಡ ರವಿ ಜಗ್ಗಲ್ ಅವರು ಕೂಡ ಹಿಂದೆ ಚಾಮರಾಜನಗರದಲ್ಲಿ ಕೆಲಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಅಲ್ಲಿ ಒಂದಿಷ್ಟು ದಂಡವನ್ನು ಕಟ್ಟಿ ಇವರು ಬಂದಿರತಕ್ಕಂಥವ್ರು. ಇಂಥವರ ಮುಖೇನವಾಗಿ ಇವರು ಯಾವ ರೀತಿಯಾಗಿ ಪಾರದರ್ಶಕವಾದಂಥ ಆಡಳಿತವನ್ನು ನಡೆಸಲಿಕ್ಕೆ ಸಾಧ್ಯ ಇದೆ ಎಂಬುದನ್ನು ಕೂಡ ಸದ್ಯಕ್ಕೆ ಪ್ರಶ್ನೆಯನ್ನು ಮಾಡಿರ್ತಕ್ಕಂಥದ್ದು. ಮತ್ತು ಅದೇ ರೀತಿಯಾಗಿ ವ್ಯವಸ್ಥಾಪಕ ನಿರ್ದೇಶಕರಾಗಿರ್ತಕ್ಕಂಥ ಪ್ರದೀಪ್ ಕುಮಾರ್ ಅವರು ಕೂಡ ಹಿಂದೆ ಮಂಡ್ಯದಲ್ಲಿ
ಪತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಇವರು ಅಲ್ಲಿ ಕೂಡ ಇವರು ಸುಮಾರು ಒಂದು 18 ಲಕ್ಷ ರೂಪಾಯಿಯನ್ನು ಕೂಡ ದಂಡವನ್ನು ಕಟ್ಟಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಮದರ್ ಡೈರಿ ಎಂಬುದರಲ್ಲಿ ಕೂಡ ಇವರು ಅಲ್ಲಿ ಕೂಡ ಕೆಲಸವನ್ನು ಮಾಡ್ತಾಯಿದ್ರು. ಅದರಲ್ಲೂ ಕೂಡ ಅಲ್ಲಿ ದಂಡವನ್ನು ಕಟ್ಟಿದ್ದಂಥವರು ಅಂಥವರನ್ನು ತೆಗೆದುಕೊಂಡು ನೀವು ಇಲ್ಲಿ MD ಮಾಡಿದ್ದೀರಾ. ಹೀಗಾಗಿ ಅವರ ಮೂಲಕವಾಗಿ ನಾವು ಯಾವ ರೀತಿಯಾಗಿ ಪಾರದರ್ಶಕವನ್ನು ಆಡಳಿತವನ್ನು ಕೂಡ ನಾವು ಅವರಿಂದ ನಿರೀಕ್ಷೆಯನ್ನು ಮಾಡ್ಬೋದು ಎಂಬುದನ್ನು ಕೂಡ ಆರೋಪವನ್ನು ಸದ್ಯಕ್ಕೆ ಮಾಡಿರ್ತಕ್ಕಂಥದ್ದು. ಈ ರೀತಿಯಾದಂಥ ಸಾಲು ಆರೋಪಗಳು ಕೂಡ ಹಾವೇರಿ ಹಾಲು ಒಕ್ಕೂಟದ ಮೇಲೆ ಸದ್ಯಕ್ಕೆ ಕೇಳಿ ಬಂದಿರತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಒಂದು ಪತ್ರ ಕೂಡ ಸದ್ಯಕ್ಕೆ ಭಾಳಷ್ಟು ಸಂಚಲನವನ್ನು ಕೂಡ ಸೃಷ್ಟಿಸಿರ್ತಕ್ಕಂಥದ್ದು ಮತ್ತು ಹಾವೇರಿ ಹಾಲು ಒಕ್ಕೂಟದಿಂದ ರೈತರಿಗಾಗಿರ್ಬೋದು ಮತ್ತು ಅಲ್ಲಿರ್ತಕ್ಕಂಥ ಜನರಿಗೆ ಸಾಮಗ್ರಿಗಳನ್ನು ವಿತರಣೆ ಆಗಿರ್ಬೋದು, ಹಂಚಿಕೆ ಆಗಿರ್ಬೋದು ಮತ್ತು ಪ್ರೋತ್ಸಾಹಧನ ಇವೆಲ್ಲವನ್ನು ಕೂಡ ತಡೆ ಹಿಡಿದಿದ್ದಾರೆ. ಇದರಿಂದ ಕೂಡ ಹಾವೇರಿ ಹಾಲು ಒಕ್ಕೂಟಕ್ಕೆ ನಷ್ಟವನ್ನು ಅನುಭವಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಟ್ಟಾರೆಯಾಗಿ ಹಾವೇರಿ ಹಾಲು ಒಕ್ಕೂಟ ಏನು ಈ ಸದ್ಯಕ್ಕೆ ನಷ್ಟವನ್ನು ಅನುಭವಿಸ್ತಾ ಇದೆ, ಇದಕ್ಕೆಲ್ಲವುದಕ್ಕೂ ಕೂಡ ಕಾರಣ ಅಂತ ಹೇಳಿದ್ರೆ ಈಗಿರ್ತಕ್ಕಂಥ ಮಂಡಳಿ ಎಂಬುದನ್ನು ಕೂಡ ಒಂದು ಪತ್ರದಲ್ಲಿ ಉಲ್ಲೇಖವನ್ನು ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ 4 ಪುಟದ ಈ ಒಂದು ಪತ್ರದಲ್ಲಿ ಸಾಲು ಆರೋಪಗಳನ್ನು ಸದ್ಯಕ್ಕೆ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಪತ್ರ ಜಿಲ್ಲೆಯಲ್ಲಿ ಸಾಕಷ್ಟು ಸಂಚಲನವನ್ನು ಕೂಡ ಈಗಾಗಲೇ ಸೃಷ್ಟಿಯಾಗಿರ್ತಕ್ಕಂಥದ್ದು ಮತ್ತು ಈ ಪತ್ರದ ಬಗ್ಗೆ ಕೂಡ ಈವರೆಗೂ ಕೂಡ ಯಾವುದೇ ರೀತಿಯಾದಂಥ ಸ್ಪಷ್ಟೀಕರಣ ಕೊಡಲಿಕ್ಕೆ ಹಾವೇರಿ ಹಾಲು ಒಕ್ಕೂಟದ ನಿರ್ದೇಶಕರಾಗಿರಲಿ ಅಥವಾ ಅಧ್ಯಕ್ಷರಾಗಿರಲಿ ಮುಂದಾಗಿಲ್ಲ. ಒಟ್ಟಾರೆಯಾಗಿ ಈ ಪತ್ರದಲ್ಲಿರ್ತಕ್ಕಂಥ ಅಂಶಗಳ ಬಗ್ಗೆ ಸೂಕ್ತವಾದಂಥ ತನಿಖೆಯನ್ನು ನಡೆಸಬೇಕು ಮತ್ತು ಈ ಪತ್ರ ಎಷ್ಟು ಸತ್ಯಾಂಶಗಳನ್ನು ಒಳಗೊಂಡಿದೆ ಎಂಬುದನ್ನು ಕೂಡ ತನಿಖೆಯ ಬಳಿಕ ಮತ್ತಷ್ಟು ಸತ್ಯ ಹೊರಬರಲಿಕ್ಕೆ ಸಾಧ್ಯವಾಗಿರ್ತಕ್ಕಂಥದ್ದು. ಈಗ ಪತ್ರ ಅದು ನಿಜಕ್ಕೆ ಗೊತ್ತಿದ್ರೆ ಅದು ಅನಾಮಧೇಯ ಆಗ್ಬಾರ್ದ್ರಿ. ಅವ್ರು ಲೀಗಲಾಗಿ ಅರ್ಜಿ ಕೊಟ್ಟು ಸಂಬಂಧಪಟ್ಟರಿಗೆ ತನಿಖೆಗೆ ಒತ್ತಾಯಪಡಿಸ್ಬೇಕ್ರಿ. ಯಾಕಂದ್ರೆ ಅದು ಈಗೇನು ಇತ್ತೀಚೆಗೆ ಸುಳ್ಳು ಅರ್ಜಿಗೆ ಮಾನ್ಯತೆ ಇಲ್ಲ, ಅವನ್ನೆಲ್ಲ ತಿರಸ್ಕಾರ ಮಾಡಿಬಿಡ್ತಾರೆ. ಏನಾದರೂ ರಾಜಾರೋಷವಾಗಿ ಅದು ಸತ್ಯ ಇದ್ರೆ ಪುರಾವೆ ಒದಗಿಸಿ ತನಿಖೆಗೆ ಒಳಪಡಿಸೋಕೆ ಆಗ್ರಹಪಡಿಸ್ಬೇಕು ರೀ. ಅವ್ರ ಜೊತೆ ನಾವು ಕೈ ಜೋಡಿಸ್ತೇವೆ. ಆದ್ರೆ ಈ ಅನಾಮಧೇಯ ಪತ್ರ ಅಂದ್ರೆ ಅದರಲ್ಲಿ ಎಷ್ಟು ಪ್ರಮಾಣದ ಸತ್ಯಾಂಶ ಐತಿ ಅನ್ನೋದು ಸಂಶಯ ಬರುತ್ತೆ ಎಲ್ಲರಿಗೆ. ಅವರು ಪ್ರಾಮಾಣಿಕವಾಗಿ ಅದು ಆರೋಪ ಆಗಿದ್ದ ಕರೆ ಆದ್ರೆ, ಅಲ್ಲಿ ಭ್ರಷ್ಟಾಚಾರ ನಡೆದ ಕರೆ ಆದ್ರೆ ಅವ್ರು ಪುರಾವೆ ಸಮೇತ ಸಂಬಂಧಪಟ್ಟ ಇಲಾಖೆ ದೂರು ಕೊಡಲಿ ಅಂತ ನಂದು. ನಾವು ಅದು ಒಂಥರ ಅದನ್ನು ನೋಡೋದನ್ನ ಹಿಂಗೂ ಆಗೈತನ ಅಂತಂದೇಳಿ ವಿಚಿತ್ರ ಅನಿಸ್ತೈತಿ. ಆದರೆ ವಾತಾವರಣ ನೋಡೋರ ಕಣ್ಣಿಗೆ ಭಾಳ ಚಂದ ಐತಿ. ಆದ್ರೆ ಆ ಪತ್ರದ ಅಂಶಗಳು ನೋಡಿದ್ರೆ ಭಯ ಹುಡ್ತೈತಿ, ಅಯ್ಯಪ್ಪ ಅನ್ನಿಸ್ತೈತಿ. ಆದ್ರೆ ಅದ್ರ ಬಗ್ಗೆ ತನಿಖೆ ಆಗ್ಬೇಕು ರೀ, ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು. ಹಾವೇರಿಯಿಂದ ನಾಗರಾಜ್ ಮಾಕಾಪುರ್, ನ್ಯೂಸ್ 18 ಕನ್ನಡ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.